ಹರೇ ಕೃಷ್ಣ. ಅಧ್ಯಾಯ 1 ಮೂರನೆಯ ಪಾದ, ಮೊದಲನೆಯ ಸಮನ್ವಧ್ಯಾಯದ ತೃತೀಯ ಪಾದ, ಉಭಯತ್ರ ಪ್ರಸಿದ್ಧ ನಾಮ ಲಿಂಗ ಪಾದ. ಇದರ ಸಂಕ್ಷಿಪ್ತ ವಿವರಣೆ ಅಧಿಕರಣಗಳ ಸಂಕ್ಷಿಪ್ತ ಮಾಹಿತಿಯೊಂದಿಗೆ. ತೃತೀಯ ಪಾದದಲ್ಲಿ ಮುಖ್ಯತಃ ಸರ್ವ ಶಬ್ದೈಶ್ಚ ವಾಚ್ಯ ಏಕೋ ಜನಾರ್ದನ ಅಂತ ಹೇಳ್ತಾರೆ. ಉಭಯತ್ರ ಪ್ರಸಿದ್ಧವಾದ ನಾಮ ಲಿಂಗಾತ್ಮಕವಾದಂತಹ ಶಬ್ದಗಳು ಸಮನ್ವಿತವಾಗಿರುತ್ತವೆ. ಭೂಮ, ಅಕ್ಷರ, ಈಶಾನ, ವಜ್ರ, ಜ್ಯೋತಿ, ಆಕಾಶ, ಬ್ರಾಹ್ಮಣ ಮುಂತಾದ ನಾಮಗಳು ಪರಮಾತ್ಮನಲ್ಲಿಯೇ ಸಮನ್ವಿತವಾಗಿರುತ್ತವೆ. ಇವು ನಾಮಗಳು. ಇನ್ನು ಮುಂದೆ ಸರ್ವಾಧಾರತ್ವ, ಹೃತ್ಪದ್ಮಸ್ಥ ಸ್ಥಿತತ್ವ, ಅನುಕೂಲಿನ್ಯ ಗೃಹ್ಯಮಾಣ್ಯತ್ವ, ಸ್ವಪ್ನಾದಿ ದೃಷ್ಟತ್ವ ಇತ್ಯಾದಿ ಲಿಂಗಗಳು. ಇವು ಕೂಡ ಪರಬ್ರಹ್ಮನಾದ ಶ್ರೀಹರಿಯಲ್ಲಿ ಸಮನ್ವಿತವಾಗಿರುತ್ತವೆ. ಹಾಗೆಯೇ ವರ್ಣಾವರರಾದ ಶೂದ್ರಾದಿಗಳಿಗೆ ವೇದಾಧಿಕಾರವಿರುವುದಿಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ. ಈ ರೀತಿ ಈ ಒಂದು ಉಭಯತ್ರ ಪ್ರಸಿದ್ಧ ತೃತೀಯ ನಾಮಲಿಂಗ ಪಾದದಲ್ಲಿ ಹೇಳಲಾಗಿದೆ. ಇನ್ನು ಅಧಿಕರಣಗಳನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಸುಮ್ಮನೆ ಒಂದು ರೌಂಡು ಗ್ಲ್ಯಾನ್ಸ್. ದಿಭ್ಯಾದ್ಯಧಿಕರಣ. ದಿಭ್ಯಾದ್ಯಾಯತನಂ ಎಂದರೆ ಅಂತರಿಕ್ಷ, ಸ್ವರ್ಗ, ಭೂಮಿ ಮೊದಲಾದ ಎಲ್ಲ ಸ್ಥಾನಗಳಿಗೂ ವಸ್ತುಗಳಿಗೂ ಆಶ್ರಯನಾದ ಪರಬ್ರಹ್ಮ ವಿಷ್ಣುವನೇ ಇದ್ದಾನೆ ಅಂತ ತಿಳ್ಕೋಬೇಕು. ಬ್ರಹ್ಮ, ವಾಯು, ರುದ್ರಾದಿಗಳಿಗೆ, ಇಂದ್ರಾದಿಗಳಿಗೆ, ಇತರ ಜೀವಿಗಳಿಗೆ ಅದು ಕೂಡುವುದಿಲ್ಲ. ಆತ್ಮಶಬ್ದ ವಾಚನು ಪರಬ್ರಹ್ಮನಾದ ವಿಷ್ಣುವೇ. ನಾವೆಲ್ಲರೂ ಆತ್ಮರಿದ್ದರೂ ಕೂಡ ನಾವು ಗೌಣ ಆತ್ಮರು, ಅವನು ಮುಖ್ಯ ಆತ್ಮ. ಆದ್ದರಿಂದ ಆತ್ಮಶಬ್ದವಾಚನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಅಂತ ದಿಭ್ಯಾದ್ಯಧಿಕರಣ ಹೇಳುತ್ತದೆ. ಎರಡನೆಯ ಭೂಮಾಧಿಕರಣ. ಭೂಮ ಶಬ್ದವಾಚ್ಯನು ಮುಖ್ಯ ಪ್ರಾಣನು ವಿಷ್ಣುವು ಎಂಬ ಶಂಕೆಯನ್ನು ನಿವಾರಿಸಿ ಭೂಮ ಶಬ್ದವಾಚ್ಯನು ಪರಬ್ರಹ್ಮನಾದ ವಿಷ್ಣುವೆ ಎಂದು ನಿರ್ಧರಿಸಲಾಗಿದೆ. ವಾಚಸನೇಯಾದಿ ಶ್ರುತಿಗಳಲ್ಲಿ ವಿಷ್ಣುವೇ ಪ್ರಾಣಾದಿ ವಾಚ್ಯನು, ಪರಿಪೂರ್ಣನು, ಪೂರ್ಣಗುಣನು ಮುಂತಾದ ಲಿಂಗಗಳುಳ್ಳವನು ಎಂದು ಹೇಳಲಾಗಿದೆ. ಛಾಂದೋಗ್ಯದಲ್ಲಿ ದೇಹತ್ಕ್ರಮಣಾದಿಗಳಲ್ಲಿ ಪ್ರಾಣಾದಿ ನಿಯಾಮಕತೆಯನ್ನು ಶ್ರೀಹರಿಗೆ ಹೇಳಲಾಗಿದೆ. ಪ್ರಾಣಪತಿ ಹೃದಯಾಬ್ಜ ಮಂಟಪ ಸಾನದಲವಿ ವ್ಯಾಪ್ತ ಚಿನ್ಮಯ ಧ್ಯಾನಗೋಚರನಾಗಿ ಕಣ್ಣಿಗೆ ಕಾಣಿಸುತ್ತ ಶ್ರೀರಂಗ ವಿಠಲ ಬಾರೋ ಮನೆಗೆ ಗೋವಿಂದ ಅಂತ ದಾಸವಾಣಿ ಇದೆ. ಮೂರನೆಯ ಅಕ್ಷರಾಧಿಕರಣ. ಅಕ್ಷರಂ ಎಂದರೆ ನಾಶರಹಿತನೆಂದು ಅರ್ಥ. ಆಕಾಶಾದಿ ಚಿತ್ ಪ್ರಕೃತಿಗೆ ಆಶ್ರಯನಾದುದರಿಂದ ಉಭಯತ್ರ ಪ್ರಸಿದ್ಧವಾದ ಅಕ್ಷರವೆಂಬ ಲಿಂಗಾತ್ಮಕ ಶಬ್ದವು ಶ್ರೀಹರಿಯಲ್ಲಿಯೇ ಸಮನ್ವಯವಾಗುತ್ತದೆ. ಆದ್ದರಿಂದ ಕ್ಷರಾಕ್ಷರ ಪೂಜಿತ ಪಾದ ಅಂತ ಹರಿಕಥಾಂಸಾರ ಹೇಳಿದೆ. ಸದಧಿಕರಣ. ಜ್ಞಾನರೂಪ ವ್ಯಾಪಾರ ಹಾಗೂ ಸೃಷ್ಟಾದಿ ಕಾರ್ಯಧರ್ಮಗಳು ಶ್ರೀಹರಿಯಲ್ಲಿಯೇ ಅನ್ವಯವಾಗುತ್ತದೆ. ಶ್ರೀಹರಿಯೇ ಸತ್ ಶಬ್ದ ವಾಚ್ಯನು, ಅನ್ಯರು ಅಲ್ಲ. ಅದು ಸದಧಿಕರಣ ಹೇಳುತ್ತದೆ. ದಹರಾಧಿಕರಣ. ಸರ್ವರ ಹೃದಯಾಕಾಶದಲ್ಲಿರುವವನು ಪರಮಾತ್ಮನೇ ಶ್ರೀಹರಿಯೇ. ದಹರತ್ವ ಎಂದರೆ ಹೃದಯ ಪದ್ಮದ ಆಕಾಶದಲ್ಲಿ ವ್ಯಾಪಿಸಿ ಇರುವುದು. ದಹರಾಧಿಕರಣ ಇದನ್ನು ಪ್ರೂವ್ ಮಾಡುತ್ತದೆ. ಆರನೆಯ ಅನುಕೃತ್ಯಧಿಕರಣ. ಶ್ರೀಹರಿಯು ತಾನೇ ಪ್ರಕಾಶಕ, ಸ್ವಯಂ ಪ್ರಕಾಶಕವನು. ಸಕಲ ಪದಾರ್ಥಗಳಲ್ಲಿದ್ದು ಶಕ್ತಿಪ್ರದನಾಗಿದ್ದಾನೆ. ಎಲ್ಲ ಪದಾರ್ಥಗಳಲ್ಲಿ, ಎಲ್ಲ ಜೀವಿಗಳಲ್ಲಿ ಶಕ್ತಿಪ್ರದನು ಅವನೇ ಆಗಿದ್ದಾನೆ. ಪ್ರಕಾಶಕರಾದ ಸೂರ್ಯಚಂದ್ರ ಅಗ್ನಾದಿಗಳ ಅಂತಸ್ಥನಾಗಿದ್ದು ಅವರಿಗೆ ಬಲಪ್ರದನು ಶ್ರೀಹರಿಯೇ. ಬ್ರಹ್ಮನಿಗೆ ಶ್ರೀರಂಗಮೂರ್ತಿ, ರುದ್ರನಿಗೆ ನರಸಿಂಹಮೂರ್ತಿ, ಇಂದ್ರನಿಗೆ ಉಪೇಂದ್ರಮೂರ್ತಿ, ಚಂದ್ರನಿಗೆ ದಧಿವಾಹನ ಮೂರ್ತಿ ಆಧಾರವಾಗಿಪ್ಪವೋ ಅಂತ ಪುರಂದರದಾಸರು ಹೇಳಿದ್ದಾರೆ. ಏಳನೇ ವಾಮನಾಧಿಕರಣ. ನಿರವಕಾಶ ವಾಮನ ಶ್ರುತಿ ಇರುವುದರಿಂದ ಈಶಾನ ಶಬ್ದವಾಚನು ಶ್ರೀಹರಿಯೇ ಆಗಿದ್ದಾನೆ. ಪ್ರಾಣಾದಿ ಪ್ರೇರಕನು ಅವನೇ ಆಗಿದ್ದಾನೆ. ಬಿಂಬ ಕ್ರಿಯವ ಕಾಣೋ ತನಕ ನಿನ್ನ ಭ್ರಾಂತಿ ಬಿಡೋದು ಭಾಗ್ಯಪುರುಷನೇ ಅಂತ ಗೋಪಾಲದಾಸರು ಹೇಳಿದ್ದಾರೆ. ಒಟ್ಟಿನ ಮೇಲೆ ಎಲ್ಲ ಪ್ರೇರಕನು ಅವನೇ ಇದ್ದಾನೆ. ದೇವತಾಧಿಕರಣ. ದೇವತ್ವ ಯೋಗ್ಯರಾದ ಮನುಷ್ಯರಿಗೆ ಮನುಷ್ಯತ್ವ ಜನ್ಮದಲ್ಲಿಯೂ ಹಾಗೆಯೇ ದೇವತ್ವ ಪ್ರಾಪ್ತವಾದಾಗಲೂ ವೇದವಿದ್ಯಾಧಿಕಾರ ಇರ್ತದೆ. ವೇದವಿದ್ಯೆ ಒಂದು ಸರಿ ಅಧಿಕಾರ ಇತ್ತಂದರೆ ಅದು ಎಲ್ಲ ಸ್ಟೇಜ್ನಲ್ಲೂ ಇದ್ದೇ ಇರ್ತದೆ ಅಂತ ದೇವತಾಧಿಕರಣ ಹೇಳ್ತದೆ. ಅಪಶೂದ್ರಾಧಿಕರಣ. ಶೂದ್ರ ಜೀವಿಗೆ ಉಪನಯನಾದಿ ಸಂಸ್ಕಾರಗಳು ಇಲ್ಲದೇ ಇರುವುದರಿಂದ ವೇದವಿದ್ಯೆಯಲ್ಲಿ ಅಧಿಕಾರವಿಲ್ಲ. ವಿದುರಾದಿಗಳಿಗೆ ಜನ್ಮಾಂತರದಲ್ಲಿ ಸಾಧನೆ ಆಗಿದ್ದರಿಂದ ವೈಲಕ್ಷಣ್ಯವಿದೆ. ವರ್ಣಾವರರಾದವರಿಗೆ ವೇದವಿದ್ಯೆಯಲ್ಲಿ ಅಧಿಕಾರ ಇರೋದಿಲ್ಲ. ಒಂದು ಸ್ಕೀಮ್ ಅದು. ಏನು ಸ್ಕೀಮ್ ಅಂದರೆ
ವೇದವಿದ್ಯೆಯನ್ನು ಕಲಿಬೇಕಂದ್ರೆ ಅವನಿಗೇನು ಉಪನಯನ ಸಂಸ್ಕಾರ ಇರಬೇಕು. ಈಗ ಯಾವುದೇ ಈಗಿನ ಕೂಡ ಲೌಕಿಕದಲ್ಲಿ ವಿದ್ಯೆ ಕೂಡ ಯಾವುದೋ ಒಂದು ಕಾಲೇಜಿಗೆ ಅಡ್ಮಿಷನ್ ಮಾಡಬೇಕಂದ್ರೆ ಒಂದು ಪ್ರೀ ಕಂಡೀಷನ್ ಇದೆ. ಆ ಪ್ರೀ ಕಂಡೀಷನ್ ಇದ್ದರೆ ಮಾತ್ರ ಅವನಿಗೆ ಅಡ್ಮಿಷನ್ ಸಿಗ್ತದೆ. ಆ ರೀತಿ ವೇದವಿದ್ಯಾ ಕಾಲೇಜಿಗೆ ವೇದವಿದ್ಯೆಗೆ ಅಡ್ಮಿಷನ್ ಏನು ಬೇಕು, ಅವನಿಗೆ ಉಪನಯನ ಸಂಸ್ಕಾರ ಆಗಿರಬೇಕು. ಇಲ್ಲಾಂದರೆ ವೇದವಿದ್ಯೆಗೆ ಅಧಿಕಾರ ಇಲ್ಲ. ಮಿನಿಮಮ್ ಕ್ವಾಲಿಫಿಕೇಷನ್ ಅದು, ಪ್ರೀ ಕಂಡೀಷನ್. 10ನೇ ಕಂಪನಾಧಿಕರಣ. ಕಂಪನ ಅಂದರೆ ವಜ್ರ ಶಬ್ದದ ಸರ್ವಚೇಷ್ಟಕತ್ವವು ವಿಷ್ಣುವಿನಲ್ಲೇ ಇರುವುದರಿಂದ ವಜ್ರ ಶಬ್ದ ವಾಚನವು ವಿಷ್ಣು ಆಗಿರೋನು, ಇಂದ್ರನಲ್ಲ. ಇಂದ್ರ ವಜ್ರಾಯುಧ ಇದೆಯಲ್ಲ, ಸೊ ಇಂದ್ರನ ಹಾಗಲ್ಲ. ವಜ್ರ ಶಬ್ದದಿಂದ ಪ್ರತಿಪಾದನೆ ಪರಬ್ರಹ್ಮನೇ, ಇಂದ್ರನು ಗೌಣವಾಗಿ ಸೆಕೆಂಡ್ರಿ. ಜ್ಯೋತಿರಧಿಕರಣ. ವಿಷ್ಣುರೇವ ಜ್ಯೋತಿ ಎಂಬ ಶ್ರುತಿ ಇರುವುದರಿಂದ ಜ್ಯೋತಿ ಶಬ್ದವಾಚನು ವಿಷ್ಣುವೇ ಆಗಿದ್ದಾನೆ. ಅವ್ಯಾಕೃತ ಆಕಾಶಾಧಿಕರಣ. ಆಕಾಶ ಶಬ್ದವಾಚನು ಶ್ರೀಯರೇ ಆಗಿದ್ದಾನೆ. ಈ ಭೂತಾಕಾಶ, ಬೇರೆ ಆಕಾಶಗಳು ಸೂರ್ಯಚಂದ್ರರು ಅಲ್ಲ. ಸುಷುಪ್ತಾಧಿಕರಣ 13ನೇದು. ಸ್ವಪ್ನಾದಿ ದುಷ್ಟಾರನು ಶ್ರೀಹರಿಯೇ ಆಗಿದ್ದಾನೆ. ಶ್ರುತಿಯಲ್ಲಿ ಪ್ರಕೃತಿ ಸಂಬಂಧರಹಿತನು ಅಸಂಗತ್ವಾದಿ ಎಂಬುದು ಶ್ರೀಹರಿಯನ್ನೇ ಹೇಳಲಾಗಿರುತ್ತದೆ. ಆದ್ದರಿಂದ ಜೀವರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೀವರಿಗೆ ಅವು ಪ್ರಕೃತಿಗೆ ಬದ್ಧವಾಗಿರ್ತವೆ, ಪರಮಾತ್ಮ ಪ್ರಕೃತಿಗೆ ಬದ್ಧನಾಗಿಲ್ಲ. ಬ್ರಾಹ್ಮಣಾಧಿಕರಣ. ಪತ್ಯಧಿಕರಣ. ಶ್ರುತಿಯಲ್ಲಿ ಸರ್ವಾಧಿಪತಿತ್ವಾದಿ ವಿಶೇಷ ಧರ್ಮಗಳನ್ನು ಹೇಳಿರುವುದರಿಂದ ಬ್ರಾಹ್ಮಣ ಶಬ್ದವಾಚನು ಶ್ರೀಹರಿಯಾಗಿದ್ದಾನೆ. ಚತುರ್ಮುಖ ಬ್ರಹ್ಮ ವಿರಿಂಚಿ ಅಲ್ಲ. ಇವೆಲ್ಲ ಈ ಒಂದು 14 ಅಧಿಕರಣಗಳು ಈ 3ನೇ ಪಾದದಲ್ಲಿವೆ. ಇದನ್ನು ನಾವು ತಿಳ್ಕೊಂಡಂಗಾಯಿತು. ಇನ್ನು ಮುಂದೆ ನಾವು 4ನೇ ಪಾದದ ಅಧ್ಯಯನವನ್ನು ಮಾಡುತ್ತಾ ಸಾಗೋಣ. ಮತ್ತೆ ಹೋಗೋದಕ್ಕಿಂತ ಮುಂಚೆ ಹಿಂದಿನ ಎಲ್ಲ ಎಪಿಸೋಡ್ಗಳನ್ನ ಸುಖಾಸ ಕೇಳ್ಕೊತಾ ಹೋಗಬೇಕು. ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು ಕೇಳ್ಕೊತಾ ಹೋದಂಗೆಲ್ಲ ಕೇಳ್ದಂಗೆ ಅದು ನಮ್ಮ ವಸ್ತು. ಯಾಕಂದರೆ ಭಾಳ ಕಷ್ಟವಾದಂಥ ವಿಚಾರ. ನಾವೆಲ್ಲ ಸಂಸಾರದಲ್ಲೇ ನಮಗೆ ಅನೇಕ ತಾಪತ್ರಗಳಿರ್ತವೆ. ಅದರಲ್ಲೇ ಸಮಯವನ್ನು ಮಾಡಿಕೊಂಡು ಇವನ್ನೆಲ್ಲ ಕೇಳ್ಕೊತ ಹೋಗಿ ಪರಮಾತ್ಮನ ಬಗ್ಗೆ ಚಿಂತನೆಯನ್ನು ಮಾಡುತ್ತಾ ಹೋಗೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.